ಫ್ರೆಂಡ್ಸ್, ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಬಗ್ಗೆ ನಿಮಗೆ ಗೊತ್ತಾ? ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಗೌಡರ ಮನೆ ಸೊಸೆಯಾಗಿದ್ದು ಹೇಗೆ? ಗೌಡರ ಮನೆ ಮರ್ಯಾದೆ ಕಾಪಾಡಿದ್ದು ಹೇಗೆ? ದೇವೇಗೌಡರ ಪ್ರೀತಿಯ ಸೊಸೆಯಾಗಿದ್ದು ಹೇಗೆ ಅನಿತಾ? ಇವರ ಬಳಿ ಇರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಅನಿತಾ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ತಳಗವಾರದಲ್ಲಿ ಜನಿಸಿದ್ರು. ಇವರ ಕುಟುಂಬಕ್ಕೂ ರಾಜಕೀಯಕ್ಕೂ ನಂಟಿರಲಿಲ್ಲ. ಆದ್ರೂ ಅನುಕೂಲಸ್ಥ ಕುಟುಂಬವೇ ಆಗಿತ್ತು. ಹೀಗಾಗಿ ಅನಿತಾ ಕುಮಾರಸ್ವಾಮಿ ಏನೂ ಕಷ್ಟ ಇಲ್ಲದೆ ಬೆಳೆದ್ರು. ತೆಲುಗು ಕುಟುಂಬದಲ್ಲಿ ಜನಿಸಿದ್ರು. ಸ್ವಚ್ಛವಾದ ಕನ್ನಡ ಕಲಿತುಕೊಂಡ್ರು. ಇವರು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ BE ಮುಗಿಸಿದ್ದಾರೆ. 1986ರಲ್ಲಿ ಕುಮಾರಸ್ವಾಮಿ ಜೊತೆ ಮದುವೆ. ಆಗ HD ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು. ಆಗ ತಮ್ಮ ಮಗ ಕುಮಾರಸ್ವಾಮಿಗೆ ಮದುವೆ ಮಾಡೋಕೆ ಹುಡುಗಿ ಹುಡುಕ್ತಿದ್ರು. ಆಗ ಅವರ ಕಣ್ಣಿಗೆ ಬಿದ್ದವರೇ ಈ ಅನಿತಾ ಕುಮಾರಸ್ವಾಮಿ. ಎರಡೂ ಕುಟುಂಬದವರು ಒಪ್ಪಿ 1986ರ ಮಾರ್ಚ್ 13ರಂದು ಅನಿತಾ ಮತ್ತು ಕುಮಾರಸ್ವಾಮಿ ಮದುವೆ ಮಾಡಿದ್ರು. ಈ ಮೂಲಕ ಅನಿತಾ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ಸೊಸೆಯಾದ್ರು. 2 ವರ್ಷಗಳ ಬಳಿಕ ಅಂದ್ರೆ 1988ರ ಜನವರಿ 22ರಂದು ಒಂದು ಮಗು ಕೂಡ ಆಯ್ತು. ಅವರೇ ನಿಖಿಲ್ ಕುಮಾರಸ್ವಾಮಿ. ಸಿನಿಮಾ ಕ್ಷೇತ್ರಕ್ಕೆ ಅನಿತಾ ಎಂಟ್ರಿ. ಅನಿತಾರನ್ನ ಮದುವೆಯಾಗುವಾಗ ಕುಮಾರಸ್ವಾಮಿ ಇನ್ನೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಬಿಸ್ನೆಸ್ ಅದು ಇದು ಅಂತ ಓಡಾಡ್ಕೊಂಡಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಅಪಾರವಾದ ಆಸಕ್ತಿ ಹೊಂದಿದ್ರು. ನಂತರದಲ್ಲಿ ಅನಿತಾ ಕುಮಾರಸ್ವಾಮಿ ಕೂಡ ಸಿನಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ನಿರ್ಮಾಪಕರಾದ್ರು. ನಂತರ ಚೆನ್ನಾಂಬಿಕೆ ಫಿಲ್ಮ್ಸ್ ಅನ್ನೋ ತಮ್ಮದೇ ಬ್ಯಾನರ್ ಶುರು ಮಾಡಿ ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿದ್ರು. ಅದರಲ್ಲಿ ಮೊದಲ ಸಿನಿಮಾ ಸೂರ್ಯವಂಶ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಇದಾದ್ಮೇಲೆ ಪ್ರೇಮೋತ್ಸವ, ಗಲಾಟೆ ಅಳಿಯಂದ್ರು, ಜಿತೇಂದ್ರ, ಚಂದ್ರಚಕೋರಿ, ಜಾಗ್ವಾರ್, ಸೀತಾರಾಮ ಕಲ್ಯಾಣ ಅನ್ನೋ ಸಿನಿಮಾಗಳಿಗೆ ದುಡ್ಡು ಹಾಕಿದ್ರು. ಪತಿಯ ಪರ ಪ್ರಚಾರಕ್ಕೆ ರಾಜಕೀಯ ಎಂಟ್ರಿ. 1994ರ ವಿಧಾನಸಭೆ ಚುನಾವಣೆ ವೇಳೆಗೆ ಕುಮಾರಸ್ವಾಮಿ ಕೂಡ ರಾಜಕೀಯದಲ್ಲಿ ಓಡಾಡೋಕೆ ಶುರು ಮಾಡಿದ್ರು. ತಂದೆ ಪರವಾಗಿ ರಾಮನಗರದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಇದಾದ್ಮೇಲೆ 1996ರ ಲೋಕಸಭೆ ಚುನಾವಣೆಯಲ್ಲಿ ಕನಕಪುರದಲ್ಲಿ ಸ್ಪರ್ಧಿಸಿದ್ರು. ಆಗ ಪತಿಯ ಪರವಾಗಿ ಅನಿತಾ ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿದು ಪ್ರಚಾರ ಮಾಡಿದ್ರು. ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿನ್ ಆಗಿ ಸಂಸದರಾದ್ರು. ಅಲ್ಲಿಂದ ಪರೋಕ್ಷವಾಗಿ ಅನಿತಾ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನ ಕೂಡ ಶುರುವಾಯಿತು. ಪ್ರತಿ ಚುನಾವಣೆಯಲ್ಲೂ ಪತಿಯ ಪರ ಪ್ರಚಾರದಲ್ಲಿ ಭಾಗಿಯಾದ್ರು. ಕ್ಷೇತ್ರದಲ್ಲಿ ಓಡಾಡೋಕೆ ಶುರು ಮಾಡಿದ್ರು. ಎಲೆಕ್ಷನ್ಗೆ ನಿಂತು ಗೆದ್ದ ಅನಿತಾ. 2006ರಲ್ಲಿ ಕುಮಾರಸ್ವಾಮಿ CM ಆಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಆಗ ಅವರು ಗ್ರಾಮ ವಾಸ್ತವ್ಯ ಅಂತ ಹಳ್ಳಿ ತಿರುಗಲು ಹೊರಟಾಗ ಅದಕ್ಕೆ ಸಪೋರ್ಟ್ ಮಾಡಿದ್ದು ಕೂಡ ಇದೇ ಅನಿತಾ. ನಂತರ 2008ರ ವಿಧಾನಸಭೆ ಉಪಚುನಾವಣೆಯಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ರು. 2013ರ ಲೋಕಸಭೆ ಉಪಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಟಿಕೆಟ್ ಕೊಡಲಾಯಿತು. ಆದರೆ ಅಲ್ಲಿ DK ಸುರೇಶ್ ವಿರುದ್ಧ ಅನಿತಾ ಸೋತ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲೂ ಅನಿತಾ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಿ CP ಯೋಗೇಶ್ವರ್ ವಿರುದ್ಧ ಸೋತ್ರು. 2018ರಲ್ಲಿ ರಾಮನಗರ ಉಪಚುನಾವಣೆಯಲ್ಲಿ ಅನಿತಾ ಸ್ಪರ್ಧಿಸಿ ಗೆದ್ದು ಶಾಸಕಿಯಾದ್ರು. ಆದ್ರೆ 2023 ಅಂದ್ರೆ ಈ ಸಲ ತಮ್ಮ ಮಗನಿಗಾಗಿ ರಾಮನಗರ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ರು. ಆದ್ರೆ ನಿಖಿಲ್ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. 2010ರಲ್ಲಿ ಅನಿತಾಗೆ ಬಿಗ್ ಶಾಕ್. ಅದು 2010. ಅನಿತಾ ಕುಮಾರಸ್ವಾಮಿ ಮಧುಗಿರಿ ಕ್ಷೇತ್ರದ ಶಾಸಕಿಯಾಗಿದ್ದ ಸಮಯ. ಆಗ ಚಿತ್ರನಟಿ ರಾಧಿಕಾ ಒಂದು ಬಾಂಬ್ ಸಿಡಿಸಿದ್ರು. ಮಾಜಿ CM ಕುಮಾರಸ್ವಾಮಿ 2006ರಲ್ಲಿ ನನ್ನನ್ನ ಮದುವೆ ಆಗಿದ್ದಾರೆ, ನಮಗೆ ಶಮಿಕಾ ಅನ್ನೋ ಮಗಳು ಕೂಡ ಇದ್ದಾರೆ ಅಂತ ಹೇಳಿಕೊಂಡ್ರು. ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ಪ್ರತಿಯೊಂದು ಹಂತದಲ್ಲೂ ಪತಿಗೆ ಸಾಥ್ ಕೊಡ್ತಾ ಬಂದಿದ್ದ ಅನಿತಾಗೆ ಈ ಸುದ್ದಿ ಆಘಾತ ಮೂಡಿಸಿತ್ತು. ಆದ್ರೆ ಪತಿಯನ್ನು ಬಿಟ್ಟು ಕೊಡುವ ಹಾಗೆ ಇರಲಿಲ್ಲ. ಯಾಕಂದ್ರೆ ಅವರ ಒಂದು ನಿರ್ಧಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ದೊಡ್ಡ ಕುಟುಂಬದ ಮರ್ಯಾದೆ ನಿಂತಿತ್ತು. ಹೀಗಾಗಿ ಅನಿತಾ ತಮ್ಮ ಪತಿ ಕುಮಾರಸ್ವಾಮಿ ಅವರನ್ನ ಕ್ಷಮಿಸಿದ್ರು. ಎಲ್ಲವನ್ನು ಸಹಿಸಿಕೊಂಡ್ರು. 2020ರಲ್ಲಿ ಮಗ ನಿಖಿಲ್ಗೆ ಮದುವೆ ಆಗಿದ್ದು, ಸೊಸೆ ರೇವತಿ, ಮೊಮ್ಮಗ ಅವ್ಯಾನ್ ದೇವ್ ಜೊತೆ ಆರಾಮಾಗಿದ್ದಾರೆ. ವಿಧಾನಸಭೆಯಲ್ಲೇ ಪತ್ನಿ ಹೊಗಳಿದ HDK.
ತನ್ನ ತಪ್ಪಿನ ಬಗ್ಗೆ ಮಾತನಾಡುವಾಗ ವಿಧಾನಸಭೆಯಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಪತ್ನಿಯನ್ನ ಹಾಡಿ ಹೊಗಳಿದ್ದಾರೆ. ನಾನು ತಪ್ಪು ಮಾಡಿದ್ದು ನಿಜ, ಆದ್ರೆ ಅದನ್ನು ತಿದ್ದಿಕೊಳ್ಳಲು ನನ್ನ ಪತ್ನಿ ಅವಕಾಶ ನೀಡಿದಳು. ಹೀಗಾಗಿ ನಾನು ತಪ್ಪು ತಿದ್ದಿಕೊಳ್ಳಲು ಸಾಧ್ಯವಾಯಿತು ಅಂತ ಹೇಳ್ಕೊಂಡಿದ್ರು. ಅದಲ್ಲದೆ ಮನೆತನದ ಗೌರವ ಕಾಪಾಡಿದ ಅನಿತಾ ಕುಮಾರಸ್ವಾಮಿ ದೇವೇಗೌಡರ ಅಚ್ಚುಮೆಚ್ಚಿನ ಸೊಸೆಯಾಗಿದ್ದಾರೆ. ಅನಿತಾ ಆಸ್ತಿ ಎಷ್ಟು ಗೊತ್ತಾ? ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ 3 kg 852 ಗ್ರಾಂನಷ್ಟು ಚಿನ್ನ ಇದ್ದು ಇದರ ಬೆಲೆ 2,16 ಲಕ್ಷ ರೂಪಾಯಿಯಷ್ಟಿದೆ. 24 ಲಕ್ಷ ರೂಪಾಯಿ ಮೌಲ್ಯದ 50.91 ಕ್ಯಾರೆಟ್ನ ವಜ್ರವಿದೆ. 8 ಮಾರುತಿ ಇಕೋ ಕಾರುಗಳಿದ್ದು 1 ಇನೋವಾ ಕ್ರಿಸ್ಟಾ ಇದೆ. ಅನಿತಾ ಕುಮಾರಸ್ವಾಮಿ ಚೆನ್ನಾಂಬಿಕೆ ಫಿಲ್ಮ್ ಓನರ್ ಆಗಿದ್ದು ಕಸ್ತೂರಿ ಚಾನೆಲ್ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರ ಬಳಿ ಪತಿಗಿಂತ ಹೆಚ್ಚು ಅಂದ್ರೆ 134 ಕೋಟಿ ರೂಪಾಯಿ ಆಸ್ತಿ ಇದೆ. 59 ಕೋಟಿ 12 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಬಿಸ್ನೆಸ್, ಸಂಬಳ, ವಾಣಿಜ್ಯ ಕಟ್ಟಡಗಳ ಬಾಡಿಗೆ ಮತ್ತು ಬ್ಯಾಂಕ್ನಲ್ಲಿರೋ ದುಡ್ಡಿನ ಬಡ್ಡಿ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಪತ್ನಿ ಅನಿತಾ ಜೀವನದ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.